ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಹಾಗೂ ಪ್ಯಾಲೆಸ್ತೈನ್ ಸಂಘರ್ಷ 6ನೇ ತಿಂಗಳಿಗೆ ಕಾಲಿಟ್ಟಿದೆ. ಒಂದ್ ಕಡೆ ಗಾಜಾ ಮೇಲಿನ ದಾಳಿಯನ್ನು ತಕ್ಷಣ ನಿಲ್ಲಿಸಿ ಅಂತ ಅಮೆರಿಕ ಹೇಳ್ತಾ ಇದೆ. ಗಾಜಾದ ಜನಕ್ಕೆ ಆಹಾರ ಹಾಗೂ ಇನ್ನಿತರ ತುರ್ತು ಅಗತ್ಯಗಳನ್ನು ಪೂರೈಸೋದಕ್ಕೆ ಅಮೆರಿಕ ಮೆಡಿಟರೇನಿಯನ್ ಸಮುದ್ರದಲ್ಲೊಂದು ತಾತ್ಕಾಲಿಕ ಬಂದರನ್ನ ನಿರ್ಮಾಣ ಮಾಡೋದಕ್ಕೆ ಹೋಗ್ತಾ ಇದೆ. ಜೊತೆಗೆ ಮೆಡಿಟರೇನಿಯನ್ ಸಾಗರದ ಮೂಲಕ ಆಹಾರ ಪದಾರ್ಥಗಳು, ಔಷಧಗಳನ್ನ ಏರ್ ಡ್ರಾಪ್ ಕೂಡ ಮಾಡ್ತಾ ಇದೆ. ಜೊತೆಗೆ ಅಚ್ಚರಿಯ ಬೆಳವಣಿಗೆಯಲ್ಲಿ ಅಮೆರಿಕ ಇಸ್ರೇಲ್ಗೆ ಅಪಾರ ಪ್ರಮಾಣದ ಆಯುಧಗಳನ್ನು ಕೂಡ ಸರಬರಾಜು ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ಅದರ ಪ್ರಕಾರ ಭಾರಿ ಪ್ರಮಾಣದ ಬಾಂಬುಗಳು ಹಾಗೂ ಯುದ್ಧ ವಿಮಾನಗಳನ್ನ ಅಮೆರಿಕ ಇಸ್ರೇಲ್ಗೆ ಕೊಡೋದಕ್ಕೆ ಸಿದ್ಧವಾಗ್ತಾ ಇದೆ. ಚುನಾವಣೆಯ ಹೊಸ್ತಿಲಲ್ಲಿರುವ ಅಮೆರಿಕ ಒಂದ್ ಕಡೆ ಯಹೂದಿಗಳನ್ನ, ಮತ್ತೊಂದು ಕಡೆ ಅಲ್ಲಿನ ಮುಸ್ಲಿಮರನ್ನ ಅಂದ್ರೆ ಪ್ಯಾಲೆಸ್ತೀನಿ ಬೆಂಬಲಿಗ ಅರಬ್ಬರನ್ನ ಇಬ್ಬಿಬ್ಬರನ್ನ ಒಟ್ಟೊಟ್ಟಿಗೆ ಓಲೈಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇದರ ನಡುವೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕೂಡ ಅಮೆರಿಕ ಇಸ್ರೇಲ್ನ ಕೈ ಬಿಟ್ಟಿದೆ. ತನ್ನ ವೀಟೋ ಅಧಿಕಾರವನ್ನು ಬಳಸಿ ಇಸ್ರೇಲನ್ನ ಕಾಪಾಡೋದಕ್ಕೆ ಈ ಬಾರಿ ಅಮೆರಿಕ ಮುಂದಾಗಿಲ್ಲ. ಹಾಗಾದ್ರೆ ಮಧ್ಯಪ್ರಾಚ್ಯದಲ್ಲಿ ಏನಾಗ್ತಾ ಇದೆ? ಅಮೆರಿಕ ವಿಷಯದಲ್ಲಿ ಮುನಿದು ಕೂತಿರೋ ಇಸ್ರೇಲ್ನ ಪ್ರಧಾನಿಯನ್ನ ಸಮಾಧಾನ ಮಾಡೋದಕ್ಕೆ ಅಮೆರಿಕ ಹೇಗೆ ಪ್ರಯತ್ನ ಪಡ್ತಾ ಇದೆ? ಅಮೆರಿಕಾದಲ್ಲಿ ಬಿಡನ್ ಮೇಲೆ ಶುರುವಾಗ್ತಾ ಇರೋ ಒತ್ತಡ ಎಂಥದ್ದು? ಬನ್ನಿ ನೋಡೋಣ. ಗೆಳೆಯರೆ, ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ ಮೇಲೆ ಗಾಜಾದ ಹಮಾಸ್ ಉಗ್ರರು ಮಾಡಿದ್ದ ದಾಳಿ ಇಡೀ ಜಗತ್ತು ಬೆಚ್ಚಿಬೀಳು ಹಾಗೆ ಮಾಡ್ತು. ಹಮಾಸ್ ಉಗ್ರರ ಅಮಾನವೀಯತೆಯಲ್ಲಿ ಬಹಿರಂಗಗೊಂಡಿತ್ತು. ಮನೆಗಳ ಮೇಲೆ ದಾಳಿ ಮಾಡಿ ಹೆಂಗಸರು ಮಕ್ಕಳನ್ನ ಕೊಂದು ಹಾಕಿದ್ರು, ವೃದ್ಧರ ಮೇಲೆ ಅತ್ಯಾಚಾರ ಮಾಡಲಾಯಿತು, ಅವರನ್ನ ಕೊಲ್ಲಲಾಯಿತು. ಅಲ್ಲೆಲ್ಲೋ ಪಾರ್ಟಿ ಮಾಡ್ತಿದ್ದವರ ಮೇಲೆ ಏರಿಯಲ್ ದಾಳಿ ಮಾಡಿದ ಹಮಾಸ್ ಅವರನ್ನ ಅತ್ಯಂತ ಬರ್ಬರವಾಗಿ ಗುಂಡಿಟ್ಟುಕೊಳ್ತು. ಸುಮಾರು 250ಕ್ಕೂ ಹೆಚ್ಚು ಮಂದಿಯನ್ನ ಅಲ್ಲಿಂದ ಅಪಹರಿಸಿಕೊಂಡು ಒತ್ತೆಯಾಳುಗಳನ್ನಾಗಿ ತಗೊಂಡು ಹೋಗಲಾಯಿತು. ಸರಿಸುಮಾರು 1200ಕ್ಕೂ ಹೆಚ್ಚು ಇಸ್ರೇಲಿಗರು ಆ ದಾಳಿಯಲ್ಲಿ ಸಾವಿಗೀಡಾದರು. ಇದು ಇಸ್ರೇಲನ್ನ ಎಷ್ಟು ಕೆರಳಿಸ್ತು ಅಂದ್ರೆ ತಕ್ಷಣ ಇಸ್ರೇಲ್ ಗಾಜಾ ಮೇಲೆ ಏರಿಯಲ್ ಸ್ಟ್ರೈಕ್ ಅನ್ನು ಶುರು ಮಾಡ್ತು. ಅದರ ಬೆನ್ನಲ್ಲೇ IDF ಗಾಜಾದ ಒಳಗ್ ನುಗ್ಗಿತು. ಅಲ್ಲಿ ಟ್ಯಾಂಕರ್ಗಳು ಅಬ್ಬರಿಸೋದಕ್ಕೆ ಶುರು ಮಾಡಿದ್ವು. ಉಗ್ರರನ್ನ ಹುಡುಕಿ ಹೊಡೆಯೋದಕ್ಕೆ ಶುರು ಮಾಡಿದ ಇಸ್ರೇಲ್ ಮತ್ತೊಂದು ಕಡೆ ವೆಸ್ಟ್ ಬ್ಯಾಂಕ್ ಅಲ್ಲಿ ಕೂಡ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿತು. ಇಸ್ರೇಲಿನ ವಾಯುದಾಳಿ, ಯುದ್ಧ ಟ್ಯಾಂಕ್ಗಳು, ಸೈನಿಕರ ಆವೇಶ ಇದೆಲ್ಲವನ್ನ ನೋಡಿ ಅಕ್ಕಪಕ್ಕದ ಅರಬ್ ದೇಶಗಳು ಬೆಚ್ಚಿಬಿದ್ವು. ಹೀಗೆ ಬಿಟ್ರೆ ಪ್ಯಾಲೆಸ್ತೀನ್ ಅನ್ನೋ ಸಮಸ್ಯೆನೇ ಶಾಶ್ವತವಾಗಿಲ್ಲದ ಹಾಗೆ ಮಾಡಿಬಿಡ್ತಾರೆ ಅಂದ್ಕೊಂಡು ಇಸ್ರೇಲ್ ಮೇಲೆ ಒತ್ತಡ ಹೇರೋ ಪ್ರಯತ್ನವನ್ನ ಅರಬ್ ದೇಶಗಳು ಮಾಡಿದ್ವು. ಅಮೆರಿಕ, ಯುರೋಪ್ ಮೂಲಕ ಇಸ್ರೇಲ್ಗೆ ಹೇಳಿಸುವ, ಒತ್ತಡ ಹೇರಿಸುವ ಕೆಲಸ ನಡೀತು. ಪಕ್ಕದ ಇರಾನ್ ಫೀಲ್ಡ್ಗಿಳಿತು. ಇರಾನ್ನ ಆದೇಶದ ಮೇರೆಗೆ ಲೆಬನಾನ್ನಲ್ಲಿ ಹೆಜಬುಲ್ಲಾಗಳು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರು. ಯೆಮನ್ನಲ್ಲಿ ಹೌತಿಗಳು ರೆಡ್ ಸಿ ಭಾಗದಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗುಗಳನ್ನು ಟಾರ್ಗೆಟ್ ಮಾಡ್ಕೊಳ್ತಾ ಹೋದ್ರು. ಅರಬ್ ದೇಶಗಳು ಇಸ್ರೇಲ್ ಹಾಗೂ ಇಸ್ರೇಲಿನ ಮಿತ್ರ ದೇಶಗಳಿಗೆ ತೈಲ ಸರಬರಾಜನ್ನ ನಿಲ್ಲಿಸಬೇಕು ಅಂತ ಹಮಾಸ್ ಒತ್ತಾಯ ಮಾಡ್ತು. ಹೀಗೆ ಏನೇ ಆದ್ರೂ ಕೂಡ ಇಸ್ರೇಲ್ ಸ್ವಲ್ಪವೂ ಹಿಂದಡಿ ಇರಲಿಲ್ಲ. ಇನ್ನು ಗಾಜಾದಲ್ಲಿ ಹಮಾಸ್ ಟನಲ್ಗಳನ್ನ ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಕೂತ್ಕೊಂಡಿತ್ತು. ಇಸ್ರೇಲ್ ಆ ಬಿಲಗಳನ್ನು ಹುಡುಕಿ ಅವುಗಳನ್ನು ನಾಶ ಮಾಡ್ತಾ ಹೋಯಿತು. ಗಾಜಾ ನಗರ ಸೇರಿದ ಹಾಗೆ ಉತ್ತರ ಗಾಜಾನ ಧ್ವಂಸ ಮಾಡಿದ ಇಸ್ರೇಲ್ ಅಲ್ಲಿನ ಜನಕ್ಕೆ ದಕ್ಷಿಣಕ್ಕೆ ಹೋಗಿ ಅಂತ ಹೇಳ್ತು. ಅವರು ದಕ್ಷಿಣಕ್ಕೆ ಬಂದರು. ಆನಂತರ ಇಸ್ರೇಲ್ನ ದಾಳಿ ದಕ್ಷಿಣದಲ್ಲೂ ಶುರುವಾಯಿತು. ಖಾನ್ ಯೂನಿಸ್ ಸೇರಿದಂತೆ ಅಲ್ಲಿನ ದೊಡ್ಡ ದೊಡ್ಡ ನಗರಗಳು, ನಿರಾಶ್ರಿತ ಶಿಬಿರಗಳನ್ನು ಹೊಂದಿರುವ ಪಟ್ಟಣಗಳು, ಅಲ್ ಶಿಫಾ ಆಸ್ಪತ್ರೆ ಸೇರಿದ ಹಾಗೆ ಬಹುತೇಕ ಎಲ್ಲ ಆಸ್ಪತ್ರೆಗಳನ್ನ ಇಸ್ರೇಲಿ ಪಡೆಗಳು ಧ್ವಂಸ ಮಾಡಿದ್ವು. ಈಗ ಗಾಜಾದ ಜನ ಈಜಿಪ್ಟ್ ಗಡಿಯಲ್ಲಿನ ರಫಾದಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಇಸ್ರೇಲ್ ಕಳೆದ ಕೆಲ ವಾರಗಳಿಂದ ಕೂಡ ರಫಾನ ಸಫಾ ಮಾಡೋದಕ್ಕೆ ದಾಳಿ ಮಾಡ್ತಲೇ ಇದೆ. ರಫಾ ಮೇಲೆ ದಾಳಿ ಮಾಡಬೇಡಿ ಅಂತ ಅಮೆರಿಕ ಹೇಳ್ತು, ಯುರೋಪ್ ಎಚ್ಚರಿಕೆ ಕೊಡ್ತು, ಈಜಿಪ್ಟ್ ಕೇಳ್ಕೊಳ್ತು, UN ಇಸ್ರೇಲ್ ವಿರುದ್ಧ ಗುಡ್ರ ಹಾಕ್ತು. UNSC ಕೂಡ ಮೊನ್ನೆ ತಕ್ಷಣ ಗಾಜಾ ಮೇಲಿನ ದಾಳಿಯನ್ನ ಇಸ್ರೇಲ್ ನಿಲ್ಲಿಸಬೇಕು, ಇಸ್ರೇಲಿ ಒತ್ತೆಯಾಳಗಳನ್ನ ಹಮಾಸ್ ಉಗ್ರರು ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು ಅನ್ನೋ ನಿರ್ಣಯವೊಂದನ್ನು ಅಂಗೀಕರಿಸಿದೆ. ಆದರೂ ಆ ಬಗ್ಗೆ ಇಸ್ರೇಲ್ ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಿಲ್ಲ. ತನ್ನ ದಾಳಿಯ ತೀವ್ರತೆಯನ್ನು ಕೂಡ ಇಸ್ರೇಲ್ ಕಡಿಮೆ ಮಾಡಿಲ್ಲ. ಆದರೆ ತನ್ನ ಕೈಲಿ ವೀಟೋ ಚಲಾಯಿಸುವ ಅಧಿಕಾರ ಇದ್ದೂ ಕೂಡ ಅಮೆರಿಕ ಈ ರೆಸಲ್ಯೂಷನ್ ಪಾಸ್ ಆಗೋದಕ್ಕೆ ಬಿಡ್ತು ಅನ್ನೋ ಕಾರಣಕ್ಕೆ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಅಮೆರಿಕಾದ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ಈಗ ನೆತನ್ಯಾಹು ಅವರನ್ನ ಸಮಾಧಾನ ಮಾಡೋದಕ್ಕೆ ಅಮೆರಿಕ ಭಾರಿ ಪ್ರಮಾಣದ ಬಾಂಬುಗಳು, ಯುದ್ಧ ವಿಮಾನಗಳನ್ನ ಇಸ್ರೇಲ್ಗೆ ಕೊಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಾಗಿದೆ. ಇನ್ನು ಆ ಕನ್ಸೈನ್ಮೆಂಟ್ ಇಸ್ರೇಲನ್ನ ತಲುಪೋದಷ್ಟೇ ಬಾಕಿ. ಗೆಳೆಯರೆ, ಇದು ನಿಮಗೆ ಅಮೆರಿಕದ ಹಿಪಾಕ್ರಸಿ, ದ್ವಂದ್ವ ಅಂತೆಲ್ಲ ಅನ್ನಿಸಬಹುದು. ಒಂದು ಕಡೆ ಯುದ್ಧ ನಿಲ್ಲಿಸಿ ಅಂತ ಬಾಯಲ್ಲಿ ಹೇಳ್ತಾ, ಯುದ್ಧ ಸಂತ್ರಸ್ತರು ಅಂತ ಗಾಜಾಗೆ ಆಹಾರ ಪದಾರ್ಥಗಳನ್ನ, ಔಷಧಗಳನ್ನ ಸರಬರಾಜು ಮಾಡ್ತಾ, ಅದಕ್ಕೆ ಮಿಲಿಯನ್ ಗಟ್ಟಲೆ ಹಣ ಖರ್ಚು ಮಾಡ್ತಾ, ಮತ್ತೊಂದು ಕಡೆ ದಾಳಿ ಮಾಡ್ತಾ ಇರೋರಿಗೆ ಆಯುಧಗಳನ್ನೂ ಕೊಡ್ತಾ ಹೋಗೋದು, ಜಿಗುಟಿ ತೊಟ್ಲು ತೂಗಿ ಸಮಾಧಾನ ಮಾಡೋ ಕೆಲಸ ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ಇದೆಲ್ಲವನ್ನ ಮಾಡಲೇಬೇಕಾದ ಅನಿವಾರ್ಯತೆಯಲ್ಲಿ ಅಮೆರಿಕ ಇದೆ. ದೊಡ್ಡಣ್ಣ ಅನ್ನಿಸ್ಕೊಳ್ಳೋದು ಸಣ್ಣ ಕೆಲಸ ಅಲ್ಲ. ಸಾಕಷ್ಟು ಸಣ್ಣತನಗಳಿಲ್ಲದೆ ಹೋದ್ರೆ ಯಾರು
ದೊಡ್ಡವರು ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯನೂ ಆಗೋದಿಲ್ಲ. ಇಲ್ಲಿ ಅಮೆರಿಕಾದ ಪರಿಸ್ಥಿತಿ, ಆಂತರಿಕ ಒತ್ತಡಗಳು ಏನು ಅನ್ನೋದನ್ನು ನಿಮಗೆ ಹೇಳೋ ಮೊದಲು ಅಮೆರಿಕ ಇಸ್ರೇಲ್ಗೆ ಕೊಡ್ತಾ ಇರುವ ಆಯುಧಗಳ ಬಗ್ಗೆ ಹೇಳ್ಬಿಡ್ತೀನಿ ಕೇಳಿ. ಅಮೆರಿಕ 2,000 ಪೌಂಡ್ನ MK-84 ಬಾಂಬುಗಳನ್ನು ಭಾರಿ ಪ್ರಮಾಣದಲ್ಲಿ ಇಸ್ರೇಲ್ಗೆ ಸರಬರಾಜು ಮಾಡ್ತಾ ಇದೆ. ಹಾಗೆ 500 ಪೌಂಡ್ನ MK-25 ಬಾಂಬುಗಳು ಕೂಡ ಇಸ್ರೇಲ್ನ ತಲುಪ್ತಾ ಇವೆ. ಈ MK-84 ಅನ್ನೋದು ಅತ್ಯಂತ ಶಕ್ತಿಶಾಲಿ ಹಾಗೂ ಅಮೆರಿಕದ ಭಯಾನಕ ಬಾಂಬುಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದೆ. ಇದರ ತಾಕತ್ತೇನು ಅಂದ್ರೆ ಇದು ಸುಮಾರು 10,000 ಸ್ಕ್ವೇರ್ ಫೀಟ್ ಸುತ್ತಳತೆಯಲ್ಲಿನ ಸರ್ವಸ್ವವನ್ನು ನಾಶ ಮಾಡುತ್ತೆ. ಜೊತೆಗೆ 40 ಅಡಿಗಳಷ್ಟು ಭೂಮಿಯ ಒಳಗಿನದನ್ನು ಕೂಡ ಬಗೆದು ಹಾಕುತ್ತೆ. ವಿಯೆಟ್ನಾಂ ಯುದ್ಧದಲ್ಲಿ ಈ ಬಾಂಬುಗಳನ್ನು ಅತ್ಯಧಿಕ ಪ್ರಮಾಣದಲ್ಲಿ ಅಮೆರಿಕ ಬಳಸಿತ್ತು. ಈಗ ಗಾಜಾದಲ್ಲಿ ಹಮಾಸ್ನ ಟನಲ್ ನೆಟ್ವರ್ಕ್ ಅನ್ನ ನಾಶ ಮಾಡೋದಕ್ಕೆ ಇದು ತುಂಬಾನೇ ಉಪಯುಕ್ತ ಅನ್ನಿಸ್ಕೊಳ್ತಾ ಇರೋ ಬಾಂಬು. ಆದರೆ ಆ ಟನಲ್ ನೆಟ್ವರ್ಕ್ ಗಾಜಾದ ಜನವಸತಿ ಪ್ರದೇಶದಲ್ಲಿ ಬಹುತೇಕ ಕಡೆಗಳಲ್ಲಿ ಆಸ್ಪತ್ರೆ ಹಾಗೂ ಜನವಸತಿಗಳ ಅಡಿಯಲ್ಲಿರುವುದರಿಂದ ಈ ಬಾಂಬುಗಳು ಅಲ್ಲಿ ಭಾರಿ ಪ್ರಮಾಣದ ಸಾರ್ವಜನಿಕರ ಸಾವು ನೋವುಗಳಿಗೆ ಕಾರಣ ಆಗ್ತಾ ಇವೆ. ಗಾಜಾ ನಗರ, ಖಾನ್ ಯುನಿಸ್, ಜಬಾಲಿಯಾ ಮುಂತಾದ ರೆಫ್ಯೂಜಿ ಕ್ಯಾಂಪ್ಗಳ ಮೇಲೆ ಇಸ್ರೇಲ್ ಮಾಡ್ತಾ ಇರೋ ದಾಳಿಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಬಳಕೆಯಾಗಿರುವುದು ಇದೇ 2,000 ಪೌಂಡ್ಗಳ ಬಾಂಬು. ಈಗ ಇದರ ಮತ್ತೊಂದು ದೊಡ್ಡ ಕನ್ಸೈನ್ಮೆಂಟ್ ಇಸ್ರೇಲಿಗೆ ಸಿಗ್ತಾ ಇದೆ. ಹೀಗಾಗಿ ಇಸ್ರೇಲ್ ಅಮೆರಿಕದ ಈ ಆಯುಧಗಳನ್ನು ಬಳಸಿ ರಫಾನ ಸಂಪೂರ್ಣವಾಗಿ ಸಫಾ ಮಾಡುತ್ತೆ ಅನ್ನೋ ಆತಂಕ ಅಮೆರಿಕಾದಲ್ಲಿನ ಪ್ಯಾಲೆಸ್ತೀನಿ ಬೆಂಬಲಿಗರನ್ನು ಕಾಡ್ತಾ ಇದೆ. ಇನ್ನು ಇದರ ಜೊತೆಗೆ ಸುಮಾರು 25 F-35 ಯುದ್ಧ ವಿಮಾನಗಳು ಹಾಗೂ ಇಂಜಿನ್ಗಳನ್ನು ಕೂಡ ಅಮೆರಿಕ ಇಸ್ರೇಲ್ಗೆ ಸರಬರಾಜು ಮಾಡಿದೆ. ಇಷ್ಟೆಲ್ಲ ಯಾಕೆ ಅಂದ್ರೆ ಮೊನ್ನೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಇಸ್ರೇಲ್ ತಕ್ಷಣ ದಾಳಿಯನ್ನು ನಿಲ್ಲಿಸಬೇಕು ಅಂತ ಭದ್ರತಾ ಮಂಡಳಿಯ 5 ಕಾಯಂ ಸದಸ್ಯ ದೇಶಗಳ ಪೈಕಿ 4 ಹಾಗೂ ಇನ್ನುಳಿದ ಶಾಶ್ವತವಲ್ಲದ 10 ಸದಸ್ಯ ದೇಶಗಳು ಮತ ಚಲಾಯಿಸಿ ಒಂದು ರೆಸಲ್ಯೂಷನ್ ಅನ್ನು ಪಾಸ್ ಮಾಡಿವೆ. ಇಲ್ಲಿ ಅಮೆರಿಕ ತನ್ನ ವಿಟೋ ಅಧಿಕಾರವನ್ನು ಬಳಕೆ ಮಾಡಿದ್ರೆ ಈ ರೆಸಲ್ಯೂಷನ್ ಪಾಸ್ ಆಗ್ತಾ ಇರಲಿಲ್ಲ. ಆದರೆ ವೋಟಿಂಗ್ ನಿಂದ ಅಮೆರಿಕ ಹಿಂದೆ ಸರಿತು ಮತ್ತು ವಿಟೋ ಬಳಕೆಯನ್ನು ಮಾಡಲಿಲ್ಲ. ಇದು ಇಸ್ರೇಲ್ ಪ್ರಧಾನಿಯ ಸಿಟ್ಟಿಗೆ ಕಾರಣ ಆಯಿತು. ಮುಂದಿನ ವಾರ ಅಮೆರಿಕಾದಲ್ಲಿ ಇಸ್ರೇಲ್ ಮತ್ತು ಅಮೆರಿಕದ ನಾಯಕರು ಹಾಗೂ ಸೇನಾಧಿಕಾರಿಗಳ ನಿಯೋಗ ಒಂದು ಸಭೆ ನಡೆಸಬೇಕಿತ್ತು. ಆ ಸಭೆಯಲ್ಲಿ ಈ ಸಂಘರ್ಷವನ್ನು ನಿಲ್ಲಿಸುವ ಸೂತ್ರಗಳ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಯಾವಾಗ ಅಮೆರಿಕ ವಿಟೋ ಅಧಿಕಾರವನ್ನು ಬಳಸಲಿಲ್ವೋ ಇಸ್ರೇಲ್ನ ಪ್ರಧಾನಿ ಸಿಟ್ಟು ಮಾಡಿಕೊಂಡ್ರು, ತಮ್ಮ ಅಮೆರಿಕದ ಟೂರನ್ನೇ ರದ್ದು ಮಾಡಿಕೊಂಡ್ರು, ಬಿಡನ್ಗೊಂದು ಪ್ರತಿಭಟನಾ ಸಂದೇಶವನ್ನು ರವಾನೆ ಮಾಡಿದರು. ಮತ್ತೊಂದು ಕಡೆ ಅಮೆರಿಕಾದಲ್ಲಿನ ಅಮೆರಿಕನ್ ಇಸ್ರೇಲಿ ಪಬ್ಲಿಕ್ ಅಫೇರ್ಸ್ ಕಮಿಟಿ ಕೂಡ ಅಮೆರಿಕ ನಾಯಕತ್ವದ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡಿತು. ಗೆಳೆಯರೆ, ಅಮೆರಿಕಾದಲ್ಲಿ ಈ ಯಹೂದಿಗಳು ಎಷ್ಟು ಪ್ರಬಲರಾಗಿದ್ದಾರೆ ಅನ್ನೋದನ್ನ ನಾನು ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೀನಿ. ಅದು ಅಲ್ಲಿನ ಶ್ರೀಮಂತ ಸಮುದಾಯ, ಹಾಗೆ ತುಂಬ ಒಗ್ಗಟ್ಟಿನಿಂದ ಇರೋ ಸಮುದಾಯ. ಅಮೆರಿಕದ ರಾಜಕೀಯವನ್ನು ಅವರು ನಿರ್ಧಾರ ಮಾಡ್ತಾರೆ. ಅವರಲ್ಲಿನ ಎಲ್ಲ ಪಕ್ಷಗಳಲ್ಲೂ ಇದ್ದಾರೆ. ಯಾವ ಸರ್ಕಾರ ಬಂದರೂ ಅದರಲ್ಲಿ ಜೀವಗಳಿದ್ದೇ ಇರ್ತಾರೆ. ಈಗಲೇ ನೋಡಿ, ಅಮೆರಿಕದ ವಿದೇಶಾಂಗ ಸಚಿವ ಆಂಟನಿ ಬ್ಲಿಂಕನ್ ಒಬ್ಬ ಯಹೂದಿ. ಹಾಗೆ ಅಮೆರಿಕ ಭಾರತದಲ್ಲಿ ಒಂದಷ್ಟು ಚಿತಾವಣೆ ಮಾಡೋದಕ್ಕೆ, ಆಡಳಿತ ಬದಲಾವಣೆಯನ್ನು ಮಾಡೋದಕ್ಕೆ ಅಂತಲೇ ಕಳುಹಿಸಿ ಕೊಟ್ಟಿದೆಯಲ್ಲ ಅಮೆರಿಕದ ಭಾರತದ ರಾಯಭಾರಿ ಗಾರ್ಸೆಟಿ, ಆತ ಕೂಡ ಯಹೂದಿನೇ. ನೀವು ಅಮೆರಿಕದ ಶ್ರೀಮಂತರು, ಪ್ರಭಾವಿಗಳ ಪಟ್ಟಿ ಮಾಡಿದರೆ ಅದರಲ್ಲಿ ಮುಕ್ಕಾಲು ಭಾಗ ಯಹೂದಿಗಳೇ ಸಿಗ್ತಾರೆ. ಅಲ್ಲಿನ ಬ್ಯಾಂಕಿಂಗ್ ಅವ್ರ ಕೈಲಿದೆ. ಅವರು ಎಲ್ಲ ರಾಜಕೀಯ ಪಕ್ಷಗಳಿಗೂ ಫಂಡ್ ಮಾಡ್ತಾರೆ. ಯಾರು ಗೆಲ್ಲಬೇಕು ಅನ್ನೋದನ್ನು ಅವರು ನಿರ್ಧಾರ ಮಾಡ್ತಾರೆ. ಇಷ್ಟು ಬಲಿಷ್ಠವಾದ ಸಮುದಾಯ ಅಮೆರಿಕದ ಅಧ್ಯಕ್ಷರ ಮೇಲೆ ಇಸ್ರೇಲ್ ಪರ ಒತ್ತಡ ಹೇರದೇ ಇದ್ದೀತಾ? ನೆತನ್ಯಾಹು ಸಿಟ್ಟು ಹಾಗೂ ಇಸ್ರೇಲ್ ಪಬ್ಲಿಕ್ ಅಫೇರ್ಸ್ ಕಮಿಟಿಯ ಒತ್ತಡ ಎರಡೂ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇವೆ. ಹೀಗಾಗಿ ತಕ್ಷಣ ಅಮೆರಿಕ ಇಸ್ರೇಲ್ಗೆ ಆಯುಧಗಳನ್ನು ಕೊಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟುಬಿಟ್ಟಿದೆ. ಇಲ್ಲಿ ಎಷ್ಟು ಆಯುಧಗಳನ್ನು ಕೊಡ್ತಾ ಇದ್ದಾರೆ, ಅದು ಯಾವಾಗ ಇಸ್ರೇಲನ್ನು ತಲುಪುತ್ತೆ ಅನ್ನೋ ಬಗ್ಗೆ ಪೂರ್ಣ ಮಾಹಿತಿಯನ್ನು ಅಮೆರಿಕ ಹೊರ ಹಾಕ್ತಾ ಇಲ್ಲ. ಆ ಮಾಹಿತಿ ಹೊರಬಿದ್ರೆ ಅಲ್ಲಿ ಡೆಮೊಕ್ರೆಟಿಕ್ ಪಕ್ಷದ ಒಳಗೆ ಸಮಸ್ಯೆಗಳಾಗತ್ವೆ ಅನ್ನೋ ಭಯ. ಹೀಗಾಗಿ ಈ ಆಯುಧಗಳ ಸರಬರಾಜು ಆದೇಶ ಹೊಸದಲ್ಲ, ಈ ಹಿಂದೆನೇ ಆಗಿತ್ತು. ಅವತ್ತಾದ ಒಪ್ಪಂದದ ಪ್ರಕಾರ ಈಗ ಆಯುಧಗಳನ್ನ ಜಸ್ಟ್ ಸರಬರಾಜು ಮಾಡ್ತಾ ಇದ್ದೀವಿ ಅಷ್ಟೇ, ನಾವು ಇಸ್ರೇಲ್ಗೆ ಯಾವ ಹೊಸ ಆಯುಧನೂ ಕೊಡ್ತಾ ಇಲ್ಲ ಅಂತ ಅಮೆರಿಕ ಹೇಳ್ಕೊಂಡಿದೆ. ಆದರೆ ಸುಮಾರು $5 ಬಿಲಿಯನ್ ಅಧಿಕ ಪ್ರಮಾಣದ ಆಯುಧಗಳು ಈಗ ಇಸ್ರೇಲ್ಗೆ ಬರ್ತಾ ಇವೆ. ಅಲ್ಲ, ಹೀಗೆ ಆಯುಧ ಸರಬರಾಜು ಮಾಡೋದೇ ಆದರೆ ಯುದ್ಧ ನಿಲ್ಲಿಸೋದಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ರೆಸಲ್ಯೂಷನ್ ಪಾಸ್ ಆಗೋ ಹಾಗೆ ಅಮೆರಿಕ ಯಾಕೆ ಮಾಡಬೇಕಿತ್ತು? ಗೆಳೆಯರೆ, ನಾನು ಅಮೆರಿಕದ ಸಮಸ್ಯೆ ಅಂತ ಹೇಳಿದ್ದನ್ನೇ. ಅಲ್ಲಿರೋ ಡೆಮೊಕ್ರೆಟಿಕ್ ಸರ್ಕಾರ ರಿಪಬ್ಲಿಕನ್ನರ ಹಾಗೆ ಒಂದು ನಿಲುವಿಗೆ ಅಂಟಿಕೊಳ್ಳೋ ಸರ್ಕಾರ ಅಲ್ಲ. ಇಸ್ರೇಲ್ಗೆ ಈಗಾಗಲೇ ಅಮೆರಿಕ ಕೊಟ್ಟಿರೋ ಆಯುಧಗಳ ಬಗ್ಗೆ ಡೆಮೊಕ್ರೆಟಿಕ್ರಲ್ಲೇ ಸಾಕಷ್ಟು ನಾಯಕರು ಬೇಸರಗೊಂಡಿದ್ದಾರೆ. ಯುದ್ಧ ನಿಲ್ಲಿಸೋದಕ್ಕೆ ಬಿಡನ್ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅನ್ನೋ ಆರೋಪ ಅವರದ್ದು. ಜೊತೆಗೆ ಪ್ಯಾಲೆಸ್ತೀನಿಯರಿಗೆ ಅಮೆರಿಕ ಹಾಗೂ
ಇನ್ನಿತರ ದೇಶಗಳು ಕೊಡ್ತಾ ಇರೋ ಪರಿಹಾರ ಸಾಮಗ್ರಿಯನ್ನ ತಲುಪಿಸೋದಕ್ಕೆ ಇಸ್ರೇಲ್ ಬಿಡ್ತಾ ಇಲ್ಲ. ಈಜಿಪ್ಟ್ನ ಗಡಿಯ ಮೂಲಕ ಪರಿಹಾರ ಸಾಮಗ್ರಿ ಗಾಜಾಗ್ ಹೋಗಬೇಕಾದ ಮಾರ್ಗಗಳೇನಿವೆ ಅವುಗಳ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಅಮೆರಿಕದ ಅನುದಾನವನ್ನ ಯಾವುದೇ ದೇಶಕ್ಕೆ ತಲುಪದ ಹಾಗೆ ಯಾರೇ ತಡೆಯುವ ಪ್ರಯತ್ನ ಮಾಡಿದ್ರು ಅಂಥ ದೇಶದ ಜೊತೆ ಆಯುಧ ವ್ಯಾಪಾರವನ್ನ ನಿಲ್ಲಿಸಬೇಕು ಹಾಗೂ ಇನ್ನಿತರ ವ್ಯಾಪಾರ ವಹಿವಾಟುಗಳನ್ನ ನಿರ್ಬಂಧಿಸಬೇಕು ಅಂತ ಅಮೆರಿಕದ ಕಾನೂನು ಹೇಳುತ್ತೆ. ಆದ್ರೆ ಅದನ್ನ ಇಸ್ರೇಲ್ ವಿಷಯದಲ್ಲಿ ಜಾರಿಗೆ ತರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಂತ ಸುಮ್ಮನಿದ್ರೆ ಡೆಮೊಕ್ರೆಟಿಕ್ ಪಕ್ಷದಲ್ಲಿನ ಲೆಫ್ಟ್ ಐಡಿಯಾಲಜಿ ಹೊಂದಿರುವ ನಾಯಕರು ಹಾಗೂ ಅಮೆರಿಕದ ಮುಸ್ಲಿಮರು ಬೇಸರ ಮಾಡ್ಕೊಳ್ತಾರೆ. ಅಲ್ಲಿ ಅರಬರ ಮತಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿವೆ. 2020ರಲ್ಲಿ 1 ಮಿಲಿಯನ್ ಅಂದ್ರೆ 10 ಲಕ್ಷ ಮುಸ್ಲಿಂ ವೋಟರ್ಗಳು ಅಮೆರಿಕದಲ್ಲಿ ಮತ ಚಲಾಯಿಸಿದ್ರು. ಅದರಲ್ಲಿ 80% ಮಂದಿ ಬಿಡೆನ್ ಅವರಿಗೆ ವೋಟ್ ಹಾಕಿದ್ರು ಅಂತ ಹೇಳಲಾಗುತ್ತೆ. ಅಫ್ಕೋರ್ಸ್ ಅಲ್ಲವರ ಮತಗಳು ಡೆಮೊಕ್ರೆಟಿಕ್ರಿಗೆ ಬರುತ್ತವೆ. ಹೀಗಾಗಿ ಈ ಬಾರಿ ಪ್ಯಾಲೆಸ್ತೈನ್ ವಿಷಯದಲ್ಲಿ ಅಮೆರಿಕ ಸಂಪೂರ್ಣವಾಗಿ ಇಸ್ರೇಲ್ ಪರ ನಿಂತು ಬಿಟ್ರೆ ಮುಸ್ಲಿಂ ಮತದಾರರ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ. ನಿಲ್ಲದೆ ಇದ್ರೆ ಯಹೂದಿಗಳು ಸಿಟ್ಟು ಮಾಡ್ಕೋತಾರೆ. ಹೀಗಾಗಿ ಇಲ್ಲಿ ಇಸ್ರೇಲ್ಗೆ ಕೊಡೋ ಸಹಾಯವನ್ನೆಲ್ಲ ಕೊಡ್ತಾ ಗಾಜಾಗೂ ಸಹಾಯ ಮಾಡ್ತಾ ಮತದಾರರು ಮತ್ತು ಲೆಫ್ಟ್ ಡೆಮೊಕ್ರೆಟಿಕ್ರನ್ನ ಓಲೈಸುವ ಪ್ರಯತ್ನವನ್ನ ಬಿಡೆನ್ ಇಲ್ಲಿ ಮಾಡಬೇಕಾಗಿ ಬರ್ತಾ ಇದೆ. ಇದರ ಪರಿಣಾಮ ಏನು ಅಂದ್ರೆ ಬಿಡೆನ್ ಆಡಳಿತ ಗಾಜಾದಲ್ಲಿನ ನಿರಾಶ್ರಿತರ ಬೆಂಬಲಕ್ಕೂ ನಿಂತಿದೆ. ಅವರಿಗೆ ಪ್ರತಿನಿತ್ಯ ಸುಮಾರು 2 ಲಕ್ಷ ಊಟದ ಪೊಟ್ಟಣಗಳನ್ನ ಏರ್ ಡ್ರಾಪ್ ಮಾಡ್ತಾ ಇದೆ. ಗೆಳೆಯರೆ, ಈ ಸಂಘರ್ಷ ಶುರುವಾದ ದಿನದಿಂದ ಇಲ್ಲಿವರೆಗೆ ಸುಮಾರು 31,000 ಪ್ಯಾಲೆಸ್ತೀನಿಯರು ಗಾಜಾದಲ್ಲಿ ಇಸ್ರೇಲ್ನ ದಾಳಿಯ ಕಾರಣದಿಂದ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ 5 ಲಕ್ಷ ಮಂದಿ ನಿರಾಶ್ರಿತರಾಗಿದ್ದಾರೆ. ಸುಮಾರು 52ಕ್ಕೂ ಹೆಚ್ಚು ಮಂದಿ ಹಸಿವಿನಿಂದಲೇ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೊನ್ನೆ ಅಮೆರಿಕ ತಂದು ಮೆಡಿಟರೇನಿಯನ್ ಸಮುದ್ರದಲ್ಲಿ ಎಸೆದು ಹೋಯ್ತಲ್ಲ ಆಹಾರದ ಪೊಟ್ಟಣಗಳು, ಅವುಗಳನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿ ಸುಮಾರು 10 ಮಂದಿ ಮುಳುಗಿ ಸತ್ತಿದ್ದಾರೆ. ಇದೆಲ್ಲವನ್ನು ನೋಡಿ ಈಗ ಅಮೆರಿಕ ಗಾಜಾದ ಮತ್ತೊಂದು ಬದಿಯಲ್ಲಿ ಅಂದ್ರೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ಒಂದು ತಾತ್ಕಾಲಿಕ ಬಂದರನ್ನ ನಿರ್ಮಾಣ ಮಾಡೋದಕ್ಕೆ ಹೋಗ್ತಾ ಇದೆ. ಆ ಮೂಲಕ ಪರಿಹಾರ ಸಾಮಗ್ರಿಯನ್ನ ಗಾಜಾಗೆ ತಲುಪಿಸುವ ಪ್ರಯತ್ನ ಅಮೆರಿಕದ್ದು. ಹಾಗೆ ಸೈಪ್ರಸ್ನಿಂದ ಕೂಡ ಆಹಾರ ಸಾಮಗ್ರಿ ಹಾಗೂ ಅಗತ್ಯ ವಸ್ತುಗಳನ್ನು ತುಂಬಿಕೊಂಡ ಹಡಗೊಂದು ಗಾಜಾದ ಕಡೆಗೆ ಹೋಗ್ತಾ ಇದೆ. ಇನ್ನಿದೆಲ್ಲದರ ನಡುವೆ ಅಲ್-ಶಿಫಾ ಮೇಲಿನ ದಾಳಿಯನ್ನ ಇಸ್ರೇಲ್ ನಿಧಾನವಾಗಿ ಹಿಂಪಡೆದಿದೆ. ಆದರೆ ರಫಾ ಮೇಲಿನ ದಾಳಿ ಮಾತ್ರ ಮುಂದುವರಿತಲೇ ಇದೆ. UNSC ರೆಸಲ್ಯೂಷನ್ಗೆ ಕೂಡ ಅಮೆರಿಕ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಿಲ್ಲ. ಇನ್ನು ಈ ರೆಸಲ್ಯೂಷನ್ ತುಂಬಾ ತಲೆ ಕೆಡಿಸ್ಕೊಳ್ಬೇಕಾದಂಥದ್ದು ಅಲ್ಲ. ಇದರಿಂದ ಇಸ್ರೇಲ್ ಮೇಲೆ ನಿರ್ಬಂಧಗಳು, ಇಸ್ರೇಲ್ಗೆ ಭದ್ರತಾ ಮಂಡಳಿ ತನ್ನ ಪಡೆಗಳನ್ನು ಕಳುಹಿಸೋದು ಇಂಥದ್ದೇನು ಆಗೋದಿಲ್ಲ. ಇದೊಂದು ಒಪ್ಪಲೇಬೇಕು ಅಂತೇನು ಅಲ್ಲದ ರೆಸಲ್ಯೂಷನ್. ಹೀಗಾಗಿ ಇದರ ಬಗ್ಗೆ ಇಸ್ರೇಲ್ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಿಲ್ಲ. ಈ ಹಿಂದೆ 2016ರಲ್ಲಿ ಒಬಾಮಾ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಕೂಡ ಇಸ್ರೇಲ್ ವೆಸ್ಟ್ ಬ್ಯಾಂಕ್ ಪ್ರದೇಶದಲ್ಲಿನ ತನ್ನ ವಿಸ್ತರಣೆಯನ್ನ ನಿಲ್ಲಿಸಬೇಕು, ಅಲ್ಲಿಂದ ಎದ್ದು ಬರಬೇಕು ಅನ್ನೋ ತರದ ರೆಸಲ್ಯೂಷನ್ ಒಂದನ್ನ ಅಮೆರಿಕದ ಚುನಾವಣೆಗಳಿಗಿನ್ನು ಸ್ವಲ್ಪ ದಿನ ಇರುವಾಗಲೇ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಂಗೀಕರಿಸುವ ಹಾಗೆ ಅಮೆರಿಕ ನೋಡ್ಕೊಳ್ತು. ಆದರೆ ಅದಕ್ಕೂ ಇಸ್ರೇಲ್ ಹೆಚ್ಚು ಮಹತ್ವವನ್ನೇನು ಕೊಡಲಿಲ್ಲ. ಈಗಲೂ ಕೂಡ ಅವರು ದಾಳಿಯನ್ನೇನು ನಿಲ್ಲಿಸಿಲ್ಲ. ಇದು ಎಲ್ಲಿಗೆ ಮುಗಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ಇಸ್ರೇಲ್ ಪ್ಯಾಲೆಸ್ತೈನ್ ಕುರಿತಾದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.